ಪ್ರತಿ ತಿಂಗಳು ನಿಮ್ಮ ಕೈಲಿ ಆಗುವಷ್ಟು ಒಂದು ಸಣ್ಣ ಮೊತ್ತವನ್ನ ಉಳಿಸ್ತಾ ಹೋದ್ರೆ ಮುಂದೊಂದು ದಿನ ಅದು ದೊಡ್ಡ ಮೊತ್ತವಾಗಿ ನಿಮ್ಮ ಕೈ ಸೇರುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, FD-ಗಿಂತಲೂ ಹೆಚ್ಚಿನ ಬಡ್ಡಿ ನೀಡುವ ಸಾಮಾನ್ಯ ಸೇವಿಂಗ್ಸ್ ಅಕೌಂಟ್ಗಿಂತ ಉತ್ತಮ ಲಾಭ ಕೊಡುವಂತ ಕೇಂದ್ರ ಸರ್ಕಾರದ ಒಂದು ಅದ್ಭುತ ಯೋಜನೆ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಹಣ ಗಳಿಸಬೇಕು ಅಂದಾಕ್ಷಣ ಜಾಸ್ತಿ ರಿಸ್ಕ್ ಇರುವಂತಹ ಸ್ಟಾಕ್ ಮಾರ್ಕೆಟ್ನಲ್ಲೋ ಅಥವಾ ಮ್ಯೂಚುವಲ್ ಫಂಡ್ನಲ್ಲೇ ಹಣ ಹಾಕಬೇಕು ಅಂತ ಇಲ್ಲ. ನೀವೇ ನಿಮ್ಮ ಹಣವನ್ನ ಸೇಫ್ ಆಗಿ ಇರುವಂತ ಕಡೆ ಹೂಡಿಕೆ ಮಾಡಿ ಉತ್ತಮ ಬಡ್ಡಿಯೊಂದಿಗೆ ಜಾಸ್ತಿ ಆದಾಯ ಗಳಿಸೋದಕ್ಕೂ ಕೂಡ ಸಾಧ್ಯ ಇದೆ. ಹಾಗಿದ್ರೆ ಆ ಸ್ಕೀಮ್ ಯಾವುದು ಗೊತ್ತಾ? ಅದೇನೆ ಪೋಸ್ಟ್ ಆಫೀಸ್ RD, ಪೋಸ್ಟ್ ಆಫೀಸ್ ರೆಕರಿಂಗ್ ಡೆಪಾಸಿಟ್. ಹೌದು, ಈ ಪೋಸ್ಟ್ ಆಫೀಸ್ RD ಅಕೌಂಟ್ ಅಂತ ಹೇಳಿದ್ರೆ ಏನು? ಹಾಗಿದ್ರೆ ಇದರಲ್ಲಿ ಎಷ್ಟು ಬಡ್ಡಿ ಸಿಗುತ್ತೆ, ಯಾರೆಲ್ಲ ಇದರಲ್ಲಿ ಹೂಡಿಕೆ ಮಾಡಬಹುದು, ಎಷ್ಟು ವರ್ಷ ಹೂಡಿಕೆ ಮಾಡಬೇಕು, ಎಷ್ಟು ವರ್ಷ ಹೂಡಿಕೆ ಮಾಡಿದ್ರೆ ಎಷ್ಟು ಸಿಗುತ್ತೆ, ಎಲ್ಲವನ್ನ ಕೂಡ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು 100, 500, 1000, 2000, 3000, 5000 ರೂಪಾಯಿ ಹೂಡಿಕೆ ಮಾಡಿದ್ರೆ ಮೆಚುರಿಟಿ ನಂತರ ನಿಮಗೆ ಎಷ್ಟು ಹಣ ಸಿಗುತ್ತೆ ಅನ್ನೋದನ್ನು ಕೂಡ ಲೆಕ್ಕಾಚಾರ ಹಾಕಿ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ. ಸೊ ಆದ್ರಿಂದ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಸೊ ಹಾಗಿದ್ರೆ ಮೊದಲನೇದಾಗಿ ಈ ಪೋಸ್ಟ್ ಆಫೀಸ್ RD ಅಂದ್ರೆ ಏನು? ಈ ಪೋಸ್ಟ್ ಆಫೀಸ್ RD ಅಂತ ಹೇಳಿದ್ರೆ ಏನು? ರೆಕರಿಂಗ್ ಡೆಪಾಸಿಟ್ ಅಂತ ನಾನು ಹೇಳಿದೆ ನೋಡಿ. ಪೋಸ್ಟ್ ಆಫೀಸ್ RD ಅಕೌಂಟ್ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ರೆಕರಿಂಗ್ ಅಂತ ಹೇಳಿದ್ರೆ ಏನು? ಪ್ರತಿ ತಿಂಗಳು ಒಂದು ನಿಗದಿತ ದಿನಾಂಕದಂದು ನೀವು ಹಣವನ್ನ ಹೂಡಿಕೆ ಮಾಡ್ತಾ ಹೋಗೋದು. ಸೊ ನಿಮಗೆ ಮ್ಯೂಚುವಲ್ ಫಂಡ್ SIP ಗೊತ್ತಿರ್ಬೋದು, ನೀವು ಮ್ಯೂಚುವಲ್ ಫಂಡ್ SIP ಬಗ್ಗೆ ಕೇಳಿರ್ಬೋದು. ಅಲ್ಲಿ ಹೇಗೆ ಪ್ರತಿ ತಿಂಗಳು ಹಣ ಕಟ್ಟಾಗುತ್ತೋ ನಿಗದಿತ ದಿನಾಂಕದಂದು, ಅದೇ ತರ ಇಲ್ಲಿ RDಯಲ್ಲೂ ಕೂಡ ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತ ನಿಮ್ಮ ಉಳಿತಾಯ ಖಾತೆಯಿಂದ ಹೂಡಿಕೆ ಅಕೌಂಟಿಗೆ ವರ್ಗಾವಣೆ ಆಗುತ್ತೆ. ಇನ್ನು ಈ ಸ್ಕೀಮ್ ನಲ್ಲಿ ಹೂಡಿಕೆ ಹೇಗೆ ಮಾಡೋದು, ಇದರಲ್ಲಿರುವಂತಹ ನಿಯಮಗಳೇನು ಅನ್ನೋದನ್ನ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಎಲ್ರಿಗಿರುವಂತ ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ, ತಿಂಗಳಿಗೆ ಎಷ್ಟು ಹೂಡಿಕೆ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂತಲ್ವಾ? ಸೊ ಮೊದಲಿಗೆ ಅದನ್ನ ಹೇಳ್ತೀನಿ, ಅದಾದ್ಮೇಲೆ ಇದರಲ್ಲಿರುವಂತಹ ನಿಯಮಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ನೋಡ್ತಾ ಇರಬಹುದು, ಟೇಬಲ್ ಅನ್ನ ಗಮನಿಸ್ತಾ ಇರಬಹುದು ನೋಡಿ. ಹೂಡಿಕೆ ಮತ್ತು ರಿಟರ್ನ್ಸ್ ಲೆಕ್ಕಾಚಾರ. ಸೊ ಎಟ್ ಪ್ರೆಸೆಂಟ್ ಈಗ ಇಂಟ್ರೆಸ್ಟ್ ಎಷ್ಟಿದೆ ಪೋಸ್ಟ್ ಆಫೀಸ್ RDಗೆ ಅಂತ ಹೇಳಿದ್ರೆ 6.7% ಬಡ್ಡಿ ದರ ಇದೆ. ಸೊ ಅದರಂತೆ ನಾವು ಲೆಕ್ಕಾಚಾರ ಹಾಕ್ತಾ ಹೋಗೋಣ. ಸೊ ನೋಡಿ, ಪ್ರತಿ ತಿಂಗಳ ಹೂಡಿಕೆ, 5 ವರ್ಷದ ಒಟ್ಟು ಹೂಡಿಕೆ, ಒಟ್ಟು ಬಡ್ಡಿ ಎಷ್ಟು, ಆಮೇಲೆ ಮೆಚುರಿಟಿ ಮೊತ್ತ ನಿಮ್ಮ ಕೈಗೆ ಸಿಗೋದು ಎಷ್ಟು ಅಂತ. ಮೊದಲನೇದಾಗಿ ನೀವು 100 ರೂಪಾಯಿ ಹೂಡಿಕೆ ಮಾಡ್ತಾ ಹೋದ್ರೆ 5 ವರ್ಷಗಳ ಕಾಲ ನೀವು ಹೂಡಿಕೆ ಮಾಡಬೇಕು. ನಿಮ್ಮ ಒಟ್ಟು ಹೂಡಿಕೆ 6000 ರೂಪಾಯಿ ಆಗುತ್ತೆ. ಇಲ್ಲಿ 6.7% ಬಡ್ಡಿ ದರದಲ್ಲಿ ನಾವು ಲೆಕ್ಕ ಹಾಕಿದಾಗ ನಿಮಗೆ ಸಿಗುವಂತ ಒಟ್ಟು ಬಡ್ಡಿ 1130 ರೂಪಾಯಿ. ಹಾಗೆಯೇ ಮೆಚುರಿಟಿ ಮೊತ್ತ ಅಂದ್ರೆ ಟೋಟಲ್ ನಿಮ್ಮ ಕೈಗೆ ಸಿಗೋದು 7136 ರೂಪಾಯಿ. ಇನ್ನು ನೆಕ್ಸ್ಟ್ 500 ರೂಪಾಯಿ ಪ್ರತಿ ತಿಂಗಳು ಹೂಡಿಕೆ ಮಾಡಿದ್ರೆ ಒಟ್ಟು ಹೂಡಿಕೆ 5 ವರ್ಷದಲ್ಲಿ 30,000 ರೂಪಾಯಿ ಆಗುತ್ತೆ. ಅದಕ್ಕೆ ಸಿಗುವಂತ ಒಟ್ಟು ಬಡ್ಡಿ 5681 ರೂಪಾಯಿ. ಮೆಚುರಿಟಿ ಟೈಮ್ ಅಲ್ಲಿ ನಿಮ್ಮ ಕೈಗೆ ಸಿಗುವಂತ ಒಟ್ಟು ಮೊತ್ತ 35,681 ರೂಪಾಯಿ. ಅದೇ ಇಲ್ಲ, ನಾನು 1,000 ರೂಪಾಯಿ ಹಾಕೋದಕ್ಕೆ ರೆಡಿ ಇದ್ದೀನಿ ಪೋಸ್ಟ್ ಆಫೀಸ್ RDಯಲ್ಲಿ ಅಂತ ಹೇಳಿದ್ರೆ, ನೀವು 5 ವರ್ಷದಲ್ಲಿ ಹೂಡಿಕೆ ಮಾಡುವಂತ ಒಟ್ಟು ಮೊತ್ತ 60,000 ರೂಪಾಯಿ, ಒಟ್ಟು ಬಡ್ಡಿ 11,369 ರೂಪಾಯಿ. ನಿಮಗೆ ಮೆಚುರಿಟಿ ಟೈಮ್ ಅಲ್ಲಿ ಸಿಗೋದು 71,361 ರೂಪಾಯಿ. ಇಲ್ಲ, ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ, 2,000 ರೂಪಾಯಿ ಹಾಕೋದಕ್ಕೆ ನನಗೆ ಆಗುತ್ತೆ ಅಂತ ಹೇಳಿದ್ರೆ 2,000 ರೂಪಾಯಿ ಪ್ರತಿ ತಿಂಗಳು ನೀವು ಪೋಸ್ಟ್ ಆಫೀಸ್ RDಯಲ್ಲಿ ಹೂಡಿಕೆ ಮಾಡ್ತಾ ಹೋದ್ರೆ ನಿಮ್ಮ ಒಟ್ಟು ಹೂಡಿಕೆ 5 ವರ್ಷದಲ್ಲಿ 1,20,000 ರೂಪಾಯಿ ಆಗಿರುತ್ತೆ. ನಿಮಗೆ 6.7% ಬಡ್ಡಿ ದರದಲ್ಲಿ ನಿಮಗೆ ಸಿಗುವಂತ ಒಟ್ಟು ಬಡ್ಡಿ ಇದಕ್ಕೆ 22,732 ರೂಪಾಯಿ. ಮೆಚುರಿಟಿ ಟೈಮ್ ಅಲ್ಲಿ ಒಟ್ಟಾಗಿ ನಿಮ್ಮ ಕೈಗೆ ಸಿಗೋದು ಅಸಲು ಬಡ್ಡಿ ಸೇರಿ 1,42,732 ರೂಪಾಯಿ. ಇಲ್ಲ 2,000 ಅಲ್ಲಪ್ಪ, ನಾನು 3,000 ಹಾಕ್ತೀನಿ ಅಂತ ಹೇಳಿದ್ರೆ ನೀವು 5 ವರ್ಷದಲ್ಲಿ ಹೂಡಿಕೆ ಮಾಡುವಂತ ಒಟ್ಟು ಮೊತ್ತ 1,80,000 ರೂಪಾಯಿ. ಅದಕ್ಕೆ ನಿಮಗೆ ಸಿಗುವಂತ ಬಡ್ಡಿ 34,097 ರೂಪಾಯಿ. ನಿಮ್ಮ ಕೈಗೆ ಬರುವಂತ ಒಟ್ಟು ಮೆಚುರಿಟಿ ಮೊತ್ತ 2,14,097 ರೂಪಾಯಿ 5 ವರ್ಷದ ನಂತರ. ಸೊ ಇಲ್ಲ, ನಾನು 5,000 ರೂಪಾಯಿ ಪೋಸ್ಟ್ ಆಫೀಸ್ RDಯಲ್ಲಿ ಹಾಕ್ತೀನಿ ಅಂತ ಹೇಳಿ ನೀವು ಹೊರಡ್ತೀರಿ ಅಂತಾದ್ರೆ 5 ವರ್ಷದಲ್ಲಿ ನಿಮ್ಮ ಒಟ್ಟು ಹೂಡಿಕೆ 3 ಲಕ್ಷ ರೂಪಾಯಿ ಆಗಿರುತ್ತೆ. ಅದಕ್ಕೆ ಸಿಗುವಂತ ಒಟ್ಟು ಬಡ್ಡಿ 6.7% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 56,830 ರೂಪಾಯಿ. ಸೊ ಮೆಚುರಿಟಿ ಟೈಮ್ ಅಲ್ಲಿ 5 ವರ್ಷದ ನಂತರ ನಿಮ್ಮ ಕೈಗೆ ಸಿಗುವಂತ ಒಟ್ಟು ಮೊತ್ತ 3,56,830 ರೂಪಾಯಿ. ಸೊ ಈಗ ನಿಮಗೆ ಲೆಕ್ಕಾಚಾರ ಗೊತ್ತಾಯ್ತು. ಹಾಗಿದ್ರೆ ಈಗ ನೀವು ಕೇಳೋದು, ಈ ಯೋಜನೆಯ ನಿಯಮಗಳೇನು, ನಿಯಮಗಳ ಬಗ್ಗೆ ತಿಳ್ಕೊಳ್ಬೇಕು. ನೋಡಿ, ಪ್ರಮುಖ ನಿಯಮಗಳು ಈಗ ನೀವು ಸ್ಕ್ರೀನ್ ಮೇಲೆ ಅದನ್ನ ನೋಡ್ತಾ ಇರಬಹುದು. ಮೊದಲನೇದಾಗಿ ಲಾಕ್ ಇನ್ ಪೀರಿಯಡ್.
ನೋಡಿ, ಇದರಲ್ಲಿ 5 ವರ್ಷಗಳ ಲಾಕ್ ಇನ್ ಅವಧಿ ಇರುತ್ತೆ. ಅಂದ್ರೆ ನಿಮ್ಮ ಹಣ 5 ವರ್ಷಗಳ ನಂತರವೇ ನಿಮಗೆ ಸಿಗೋದು, ಅಲ್ಲಿವರೆಗೆ ನಿಮಗೆ ಸಿಗಲ್ಲ. ಎರಡನೇದು ಬಡ್ಡಿ ದರ. ಸದ್ಯಕ್ಕೆ 6.7% ವಾರ್ಷಿಕ ಬಡ್ಡಿ ಸಿಗ್ತಾ ಇದೆ. ಇದು ಕೇವಲ 6.7% ಅಂತ ಅನ್ಕೋಬೇಡಿ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ತ್ರೈಮಾಸಿಕ ಚಕ್ರ ಬಡ್ಡಿ, ಕ್ವಾರ್ಟರ್ಲಿ ಕಾಂಪೌಂಡೆಡ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಚಕ್ರ ಬಡ್ಡಿಯ ಲಾಭ ಏನು ನೋಡಿ, ವಾರ್ಷಿಕ ಬಡ್ಡಿ ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ನಿಮ್ಮ ಅಕೌಂಟಿಗೆ ಬಡ್ಡಿ ಬಂದು ಸೇರ್ಪಡೆಯಾಗುತ್ತೆ. ಆದ್ರೆ ಇಲ್ಲಿ ತ್ರೈಮಾಸಿಕ ಚಕ್ರ ಬಡ್ಡಿ ಅಂತ ಹೇಳಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಅಸಲು ಮತ್ತೆ ಬಡ್ಡಿಯನ್ನ ಸೇರಿಸಿ ಅದರ ಮೇಲೆ ಮತ್ತೆ ಬಡ್ಡಿಯನ್ನ ಲೆಕ್ಕ ಹಾಕಲಾಗುತ್ತೆ. ಅಂದ್ರೆ ವರ್ಷಕ್ಕೆ 4 ಬಾರಿ ನಿಮ್ಮ ಹಣದ ಮೇಲೆ ಬಡ್ಡಿ ಜಮೆಯಾಗುತ್ತೆ ಅಂತ ಹೇಳ್ಬೋದು. ಸೊ ಪೋಸ್ಟ್ ಆಫೀಸ್ ಆರ್.ಡಿ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಉಳಿತಾಯದ ಶಿಸ್ತು, ಸೇವಿಂಗ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ ನೋಡಿ. ಆರ್.ಡಿ ಅಕೌಂಟ್ ಉಳಿತಾಯದ ಶಿಸ್ತನ್ನ ಬೆಳೆಸೋದಿಕ್ಕೆ ಸಹಕಾರಿ. ವಿಶೇಷವಾಗಿ ದಿನಗೂಲಿ ಮಾಡುವಂತವರು, ಸಣ್ಣ ವ್ಯಾಪಾರಿಗಳು ಅಥವಾ ಕಡಿಮೆ ಆದಾಯವಿದ್ದು ರಿಸ್ಕ್ ತೆಗೆದುಕೊಳ್ಳೋದಿಕ್ಕೆ ಇಷ್ಟಪಡದೇ ಇರುವಂತವರಿಗೆ ಈ ಪೋಸ್ಟ್ ಆಫೀಸ್ ಆರ್.ಡಿ ಉತ್ತಮ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಅಸಲು ಹಣ 100% ಸುರಕ್ಷಿತವಾಗಿರುತ್ತೆ. ಸೊ ಹಾಗಿದ್ರೆ ಈಗ ನೀವು ಕೇಳ್ಬೋದು, ಈ ಸ್ಕೀಮ್ ನಲ್ಲಿ ಯಾರು ಹೂಡಿಕೆ ಮಾಡಬಹುದು, ಯಾರು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಅಂತ ಹೇಳಿ. ಅದನ್ನೇ ಈಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಯಾವುದೇ ಭಾರತೀಯ ನಾಗರಿಕರು ಸಿಂಗಲ್ ಅಥವಾ ಜಾಯಿಂಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಎರಡನೇದು, ಕನಿಷ್ಠ 100 ರೂಪಾಯಿಂದ ಬೇಕಾದ್ರೂ ನೀವು ಹೂಡಿಕೆಯನ್ನು ಆರಂಭಿಸೋದಕ್ಕೆ ಅವಕಾಶ ಇದೆ, ಗರಿಷ್ಠ ಮಿತಿ ಇಲ್ಲ. 5 ವರ್ಷಗಳ ನಂತರ ಬೇಕಿದ್ರೆ ಮತ್ತೆ 5 ವರ್ಷಕ್ಕೆ ನೀವು ಈ ಖಾತೆಯನ್ನ ವಿಸ್ತರಿಸಬಹುದು, ಎಕ್ಸ್ಟೆನ್ಷನ್ ಮಾಡಬಹುದು. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಈ ಕಂತು ಮಿಸ್ ಆದ್ರೆ ಏನಾದ್ರೂ ದಂಡ ಬೀಳುತ್ತಾ ಅಂತ. ನೋಡಿ, ಆ ನಿಯಮಗಳನ್ನು ನೋಡೋಣ. ಕಂತು ಮಿಸ್ ಮಾಡಿದ್ರೆ ಪ್ರತಿ 100 ರೂಪಾಯಿಗೆ 1 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಸತತ 4 ತಿಂಗಳು ನೀವೇನಾದ್ರೂ ಕಂತನ್ನ ಪಾವತಿ ಮಾಡದೇ ಇದ್ರೆ ನಿಮ್ಮ ಅಕೌಂಟ್ ಬಂದ್ ಆಗುತ್ತೆ. ಎರಡನೇದು, ಅವಧಿಗೂ ಮುನ್ನ ಹಣ ಹಿಂಪಡೆಯೋದು, ಪ್ರೀ ಮೆಚೂರ್ ವಿತ್ಡ್ರಾವಲ್. 1 ವರ್ಷದ ನಂತರವಷ್ಟೇ ಇದನ್ನ ಕ್ಲೋಸ್ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಹಾಗೆ ಮಾಡಿದ್ರೆ ನಿಮಗೆ ಸಿಗೋದು ಕೇವಲ 4% ಬಡ್ಡಿ ಮಾತ್ರ. ಇನ್ನು ಟ್ಯಾಕ್ಸ್ ಅಂತ ಹೇಳಿ ಬಂದ್ರೆ, ಆರ್.ಡಿ ಮೂಲಕ ಬರುವ ಬಡ್ಡಿಯು ನಿಮ್ಮ ಆದಾಯಕ್ಕೆ ಸೇರ್ಪಡೆಯಾಗುತ್ತೆ ಮತ್ತು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಪೋಸ್ಟ್ ಆಫೀಸ್ ಆರ್.ಡಿಯ ನಿಯಮಗಳು. ಇನ್ನು ಕೊನೆಯದಾಗಿ ಪಾಸಿಟಿವ್ಸ್ ನೋಡೋದಿದ್ರೆ, ಇದು ಅತ್ಯಂತ ಸುರಕ್ಷಿತ, ಕೇಂದ್ರ ಸರ್ಕಾರದ ಗ್ಯಾರಂಟಿ ಇದೆ ಮತ್ತು ಶಿಸ್ತಿನ ಉಳಿತಾಯಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನೆಗೆಟಿವ್ಸ್ ಇಲ್ವಾ? ಇದೆ ನೋಡಿ. ಇದು ಹಣದುಬ್ಬರವನ್ನ, ಇನ್ಫ್ಲೇಷನ್ ಅನ್ನ ಮೀರಿಸುವಷ್ಟು ಹೆಚ್ಚಿನ ರಿಟರ್ನ್ಸ್ ಅನ್ನ ನೀಡೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ಮತ್ತು ಬಡ್ಡಿಯ ಮೇಲೆ ತೆರಿಗೆ ವಿನಾಯಿತಿ ಕೂಡ ಇರೋದಿಲ್ಲ. ನಿಮಗೆ ಸುರಕ್ಷಿತ ಮತ್ತೆ ಗ್ಯಾರಂಟಿ ರಿಟರ್ನ್ಸ್ ಬೇಕಿದ್ದಲ್ಲಿ ನೀವು ಪೋಸ್ಟ್ ಆಫೀಸ್ ಆರ್.ಡಿ ಬಗ್ಗೆ ಖಂಡಿತವಾಗ್ಲೂ ಯೋಚಿಸಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಯವರ ಜೊತೆಗೆ ಶೇರ್ ಮಾಡಿ. ಈ ಪೋಸ್ಟ್ ಆಫೀಸ್ ಆರ್.ಡಿ ಬಗ್ಗೆ ಅವ್ರಿಗೂ ಕೂಡ ಗೊತ್ತಾಗ್ಲಿ, ಅವರು ಕೂಡ ಅವರಿಗೆ ಸೂಕ್ತ ಅಂತ ಅನ್ಸಿದ್ರೆ ಅವರು ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ನೋಡಿ, ನಾನಿಲ್ಲಿ ಯಾವುದೇ ರೀತಿಯಾದಂತ ರೆಕಮೆಂಡೇಶನ್ಸ್ ಅನ್ನ ಮಾಡ್ತಾ ಇಲ್ಲ, ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ ಮಾತ್ರ ಈ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.